ಕೋರ್ಟ್ನಲ್ಲಿರುವಂಥ ವಿಚಾರದ ಬಗ್ಗೆ ಸಿಎಂ ಮಾತನಾಡೋದು ತಪ್ಪು. ಅಲ್ಪಸಂಖ್ಯಾತರಿಗೆ ಬೇಕಾದ ರೀತಿ ವಿಚಾರ ಬದಲಿಸೋದು ಸರಿಯಲ್ಲ. ಸಿಎಂ ಹಿಜಾಬ್ ಬೆಳಕಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕ ವೇದವ್ಯಾಸ್ ಕಾಮತ್ ಕಿಡಿಕಾರಿದ್ದಾರೆ. ವಿಚಾರ ಕೋರ್ಟ್ನಲ್ಲಿದೆ, ಯಾಕೆ ಮಾತಾಡಿದ್ದಾರೆ ಅನ್ನೋದು ಅವರ ಆಕ್ಷೇಪ. ಮಂಗಳೂರು ವಿಶ್ವವಿದ್ಯಾಲಯ ಹಿಜಾಬ್ ಗಲಾಟೆ ವೇಳೆ ನಾನು CDC ಅಧ್ಯಕ್ಷನಾಗಿದ್ದೆ. ಹೊಸ ಸರ್ಕಾರ ಬಂದು ನಮ್ಮ ಅಧ್ಯಕ್ಷ ಸ್ಥಾನ ಕಿತ್ತು ಬಿಸಾಡ್ತು. ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ವೇದವ್ಯಾಸ್ ಕಾಮತ್ ವಾಗ್ದಾಳಿ ಮಾಡಿದ್ದಾರೆ. ಎಸ್, ವೇದವ್ಯಾಸ್ ಕಾಮತ್ ಜೊತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಎಲ್ಲ ಧರ್ಮದಂಗಲ್ಗಳಿಗೂ ಕೂಡ ಕಾರಣವಾಗಿದ್ದಂಥ ಉಡುಪಿಯ ಹಿಜಾಬ್ ವಿವಾದ ಮಂಗಳೂರು ಕೂಡ ಹಬ್ಬಿತ್ತು. ಇದೀಗ ತಣ್ಣಗಾಗಿದ್ದಂತಹ ವಿಚಾರ ನಿನ್ನೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಒಂದು ಹೇಳಿಕೆಯಿಂದ ಮತ್ತೆ ಮುನ್ನೆಲೆಗೆ ಬಂದಿದೆ. ಮತ್ತೆ ಅದು ವಿವಾದದ ಸ್ವರೂಪವನ್ನ ತಾಳುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಮಂಗಳೂರು, ಉಡುಪಿಯಲ್ಲಿ ಇದು ಬಹಳ ಮುನ್ನೆಲೆಗೆ ಬಂದಿತ್ತು, ಬಹಳ ಒಂದು ವಿವಾದವಾಗಿ ಪರಿಣಮಿಸಿತ್ತು. ಸೊ ಈ ಸಿದ್ದರಾಮಯ್ಯನವರ ಒಂದು ಹೇಳಿಕೆಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಣ್ಣಗಾಗಿದ್ದಂತಹ ಒಂದು ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ತಮ್ಮ ಹೋರಾಟಗಳು ಈ ಬಗ್ಗೆ ಯಾವ ರೀತಿ ನಡೆಯುತ್ತೆ, ಈ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ತಾವು? 100ಕ್ಕೆ 100 ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರೀತಿಯ ಒಂದು ಅವರ ಭಾಷಣದ ಮುಖಾಂತರ ಹಿಜಾಬ್ನ ಬಗ್ಗೆ ಕೊಟ್ಟಂಥ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಇವತ್ತು ಕೋರ್ಟಿನಲ್ಲಿ ಬಿದ್ದಂಥ ವಿಚಾರದ ಬಗ್ಗೆ ಯಾವುದೇ ಒಂದು ಮುಖ್ಯಮಂತ್ರಿಗಳಾಗಿರ್ಬೋದು, ಯಾವುದೇ ಒಂದು ಮಂತ್ರಿಗಳು, ಶಾಸಕರು ಅದರ ಬಗ್ಗೆ ಹೇಳಿಕೆ ಕೊಡುವಂಥದ್ದು ಸರಿಯಲ್ಲ. ಕೋರ್ಟಿನ ವಿಚಾರಣೆಯಲ್ಲಿ ಬಾಕಿ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಗೊಂದಲವನ್ನು ಪಡಿಸುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಒಂದೇ ವರ್ಗದ ಜನರಿಗೆ ಬಹಳಷ್ಟು ಅವರಿಗೆ ಅವಕಾಶಗಳನ್ನು ಕೊಡುವ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂಥ ರೀತಿಯ ಹೇಳಿಕೆ ಕೊಡುವಂಥದ್ದು ಬಹಳಷ್ಟು ತಪ್ಪು ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗ್ತದೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡಂಥವರು ಕೋರ್ಟಿನ ವಿಚಾರದಲ್ಲಿರುವಾಗ ಈ ರೀತಿ ಹೇಳಿಕೆಯನ್ನು ಕೊಡಲೇಬಾರ್ದು ಅಂತ ಹೇಳೋದು ನನ್ನ ಭಾವನೆ. ಎರಡನೇದನ್ನು ಒಂದು ಹೇಳಲಿಕ್ಕೆ ಬಯಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೇನೆ ಅಂತ ಹೇಳುವಂಥ ಹೇಳಿಕೆಯನ್ನು ಕೊಟ್ಟು ಅವರು ಭಾಳ ದೊಡ್ಡ ರೀತಿಯ ಗೊಂದಲಮಯವನ್ನು ಮಾಡಿದ್ದು ನಾವು ನೋಡಿದ್ದೇವೆ. ಒಂದು ಕಡೆಗಳಲ್ಲಿ ಬರ ಪರಿಹಾರಕ್ಕೆ ಹಣವನ್ನು ಕೊಡಲಿಕ್ಕಾಗಲ್ಲ, ಒಂದು ಕಡೆಗಳಲ್ಲಿ ಅಭಿವೃದ್ಧಿಗೆ ಹಣವನ್ನು ಕೊಡಲಿಕ್ಕಾಗಲ್ಲ. ಇದೆಲ್ಲದರ ಮಧ್ಯದಲ್ಲಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೇನೆ ಅಂತ ಹೇಳುವಂಥದ್ದು ಕೂಡ ಭಾಳ ಗೊಂದಲಮಯ. ಈಗ ಹಿಜಾಬ್ನ ವಿಚಾರದಲ್ಲಿ ಇವತ್ತು ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲಿ ಕೂಡ ಭಾಳ ದೊಡ್ಡ ರೀತಿಯ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳಿದರೆ, ಹಿಜಾಬನ್ನು ಬೇರೆ ಬೇರೆ ಕಾಲೇಜು ಮತ್ತು ಶಿಕ್ಷಣ ಸಂಸ್ಥೆಯವರು ಅವರು ಒಂದು ಯೂನಿಫಾರ್ಮ್ನ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀತಿಯನ್ನು ಏನು ಮಾಡಿದರು, ಆ ಯೂನಿಫಾರ್ಮ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪ್ರಕಾರ ಅವರು ಅದನ್ನು ಒಂದು ನಿಯಮಗಳನ್ನು ಪಾಲನೆ ಮಾಡ್ತಾ ಇರುವಂಥದ್ದು ನಿಯಮವನ್ನು ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿರ್ಬೋದು. ಈಗ ಅದನ್ನು ತೆಗಿತೇವೆ ಅಂತ ಹೇಳಿದರೆ ಇನ್ನು ಯೂನಿಫಾರ್ಮ್ನ ಗತಿಗಳು ಏನಾಗಬಹುದು ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಸಂಶಯಗಳು ಮೂಡ್ತಾ ಇದೆ. ಇದಕ್ಕೆ ಎಲ್ಲದಕ್ಕೂ ದೊಡ್ಡ ವಿಚಾರಗಳು ಏನು ಅಂತ ಹೇಳಿದ್ರೆ, ನಾನು ಒಂದು ಶಾಸಕನಾಗಿ ಒಂದು ಧರ್ಮವರಿಗೆ ಓಲೈಕೆ ಮಾಡುವಂಥ ಈ ಸಿದ್ದರಾಮಯ್ಯರ ಕಾಂಗ್ರೆಸ್ ಸರ್ಕಾರದ ಈ ರೀತಿಯ ಒಂದು ನಿಯಮಗಳಿಗೆ ನಾನು ಬಲವಾಗಿ ಖಂಡಿಸ್ತೇನೆ. ಸರಿ, ಈಗ ಕಳೆದ ಬಾರಿ ಆ ಘಟನೆ ಆಗುವಂಥ ಸಂದರ್ಭ ನಿಮ್ಮ ಸರ್ಕಾರ ಇತ್ತು. ಆದರೆ ಈಗಿನ ಸರ್ಕಾರ ಅಂಥ ಒಂದು ವಿಚಾರಗಳಿಗೆ ಒಂದು ಬೆಂಬಲವನ್ನು, ಅಂದರೆ ಜಾತ್ಯತೀತ ಹೆಸರಲ್ಲಿ ಆ ಬೆಂಬಲವನ್ನು ಕೊಡುವಂಥ ಸರ್ಕಾರ. ಸೊ ಈ ಹೊತ್ತಿನಲ್ಲಿ ಮತ್ತೆ ಹಿಜಾಬನ್ನು ಧರಿಸುವಂಥ ಪ್ರಕ್ರಿಯೆಗಳು, ಘಟನೆಗಳು ನಡೆದರೆ ತಮ್ಮ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ, ಹೋರಾಟದ ತೀವ್ರತೆ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ? ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ತಮ್ಮ ಎಲ್ಲ ನಿಲುವುಗಳನ್ನು ವ್ಯಕ್ತ ಮಾಡಿದೆ. ಇನ್ನು ಮುಂದೆ ಕೂಡ ನಮ್ಮ ಸರ್ಕಾರ ಇದ್ದಾಗ ಮಾತ್ರ ಅಂತ ಹೇಳಿದ್ರೆ, ಈಗ ನಮ್ಮ ಸರ್ಕಾರ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ನಾವು ಇದರ ಬಗ್ಗೆ ಯಾವುದಾದ್ರೂ ಒಂದು ಧರ್ಮಕ್ಕೆ ಪೂರಕವಾಗಿ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತಾರೆ, ಅದು ಕೂಡ ವಿದ್ಯಾಸಂಸ್ಥೆಯಲ್ಲಿ. ನಾನು ಹೇಳುವಂಥದ್ದು ಧಾರ್ಮಿಕ ವಿಧಿವಿಧಾನ ಚಿಂತನೆಗಳು, ಹಿಜಾಬು ಅಥವಾ ಬೇರೆ ಯಾವುದೇ ರೀತಿಯ ವಸ್ತ್ರದ ಸಂಹಿತೆ ವ್ಯವಸ್ಥೆಗಳು ಧಾರ್ಮಿಕವಾಗಿ ಅವರವರ ದೇವಸ್ಥಾನಗಳು, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಹಾಕಿಸ್ಕೊಂಡರೆ ನಮ್ದು ಯಾವುದೇ ವಿರುದ್ಧ ಇಲ್ಲ. ಅಥವಾ ಸಾರ್ವಜನಿಕ ಜಾಗದಲ್ಲಿ ಹಾಕಿಸ್ಕೊಳ್ಳಿ. ಶಾಲೆಯ ಒಳಗಡೆ ಬರುವಾಗ ಅದಕ್ಕೆ ಎಲ್ಲರಿಗೂ ಒಂದೇ ನಿಯಮಗಳಿರಬೇಕು. ಅದು ಹಿಂದೂ ಇರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಎಲ್ಲರಿಗೂ ಒಂದೇ ರೀತಿಯ ನಿಯಮಗಳನ್ನು ಪಾಲಿಸಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಎಲ್ಲ ಹೆಚ್ಚಿನ ಕಾಲೇಜುಗಳಲ್ಲಿ ಈ ರೀತಿಯ ಹಿಜಾಬ್ ಹಾಕಿ ಬಂದಾಗ ಅವರು ಪರೀಕ್ಷಾ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಿವಿಯಲ್ಲಿ ಆ ಬ್ಲೂಟೂತನ್ನು ಹಿಡ್ಕೊಂಡು ಪರೀಕ್ಷೆಯಲ್ಲಿ ಆ ನಿಯಮಗಳನ್ನು ಪಾಲನೆ ಮಾಡದೆ ಮಾಲ್ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳೋದು ಕೂಡ ಹಲವಾರು ವಿದ್ಯಾಸಂಸ್ಥೆಯವರು ಇವತ್ತು ಆ ಪ್ರಕಾರ ಹೇಳಿದ್ದು ಕೂಡ ನಾವು ಕೇಳಿದ್ದೇವೆ. ಹಾಗಿರುವಾಗ ಇದನ್ನೆಲ್ಲವನ್ನು ಎಲ್ಲೋ
ಒಂದು ಕಡೆ ಒಂದು ಧರ್ಮದವರಿಗೆ ಫೇವರಿಸಮ್ ಮಾಡುವಂಥ ನಗರದಲ್ಲಿರ್ಬೋದು, ಇಡೀ ಕರಾವಳಿಯಲ್ಲಿರ್ಬೋದು, ಅಥವಾ ನಮ್ಮ ರಾಜ್ಯದ ನಾಯಕರುಗಳು ಸೇರಿಕೊಂಡು ಅದಕ್ಕೆ ಯಾವ ರೀತಿಯಲ್ಲಿ ಕ್ರಮ ವಹಿಸಬೇಕು, ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು, ಅಥವಾ ನಮ್ಮ ಹೋರಾಟ ಯಾವ ರೀತಿಯಲ್ಲಿ ಮಾಡಬೇಕು ರೂಪರೇಖೆ ಮಾಡ್ತೇವೆ. 100ಕ್ಕೆ 100 ಮಾಡ್ತೇವೆ. ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ನೀವು ಕೇವಲ ಮುಸಲ್ಮಾನರಿಗೆ ಮಾತ್ರ ಪರೀಕ್ಷೆ ಹಾಲಿಗೆ ಹೋದಾಗ ಅವರಿಗೆ ವಿಶೇಷತೆ ಅವರ ವಸ್ತ್ರ ವ್ಯವಸ್ಥೆಗಳಿಗೆ ಅವಕಾಶ ಕೊಡ್ತೀರಿ, ಅವರಿಗೆ ಮಾತ್ರ ಈ ಅವಕಾಶಗಳು ಅಂತೇಳಿ. ಆದರೆ ಹಾಗಾದರೆ ಇಲ್ಲಿ ಈ ದೇಶದಲ್ಲಿರುವಂಥವ್ರು ಮುಸಲ್ಮಾನರು ಮಾತ್ರನಾ ಅಂತೇಳಂಥ ಪ್ರಶ್ನೆ ಬರುತ್ತೆ. ಅದಕ್ಕಾಗಿ ಎಲ್ಲರಿಗೂ ಸರಿಯಾದ ಸಮಾನತೆಯ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾಗ್ತದೆ. ಮತ್ತು ಪರೀಕ್ಷಾ ವ್ಯವಸ್ಥೆಗಳಿಗೆ ಯಾವುದೇ ರೀತಿಯ ಧರ್ಮದ ಒಂದು ವಿಚಾರವನ್ನು ಅಲ್ಲಿ ಅನುಷ್ಠಾನ ಮಾಡುವಂಥದ್ದು ಸರಿಯಲ್ಲ. ಈ ಪರೀಕ್ಷೆಯಲ್ಲಿ ಅವರವರ ಉತ್ತೀರ್ಣ ಮಾಡ್ಕೊಳ್ಬೇಕಾದ್ರೆ ಅವರವರು ಕಲಿತು ಬಂದಂಥ ವಿಚಾರಗಳನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳು ಮಾತ್ರ ಅಂತೇಳಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಇದಕ್ಕೆ ಇದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಎಸ್, ಇದಿಷ್ಟು ಶಾಸಕ ವೇದವ್ಯಾಸ ಕಾಮತ್ರವರ ಮಾತು. ಕ್ಯಾಮರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ, TV5 ಮಂಗಳೂರು.